ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಒಂದು ವಿಶೇಷವಾಗಿರುವಂತಹ ಕಬಾಬ್. ಏನಪ್ಪ ಕಬಾಬ್ ಅಂದರೆ, ಹೌದು, ಎಸ್, ವೆಜ್ ಕಬಾಬ್ ಹೇಗೆ ಮನೇಲಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ವೆಜ್ಜಲ್ಲಿ ಕಬಾಬ್ ಅಂದರೆ, ಹೌದು, ಎಸ್, ಇದು ನಾನು ಹಲಸಿನಕಾಯಿ ಕಬಾಬ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಹಲಸಿನಕಾಯಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತಿದ್ದೀನಿ. ಸೊ ಹಲಸಿನಕಾಯಿ ನಾನು ಇಲ್ಲಿ ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಮೇಲಿರೋ ಸಿಪ್ಪೆನೆಲ್ಲ ಈ ಥರ ತೆಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಶಾರ್ಪ್ ಆಗಿರೋಂತಹ ಚಾಕು ಬೇಕಾಗುತ್ತೆ. ಸೊ ಇದು ನೋಡ್ತಿದ್ದೀರಲ್ಲ, ಈ ಥರ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಅದು ಮಧ್ಯದಲ್ಲಿ ಏನು ಹಾಲು ಬರುತ್ತಲ್ಲ, ಅದನ್ನು ನಾನಿಲ್ಲಿ ಒಂದು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡು ನೀವು ಈ ಥರ ಒರೆಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಳೆದಾಗಿರೋಂತಹ ಹಲಸಿನಕಾಯಿನ ತೊಗೊಂಡಿದ್ದೀನಿ. ಬೆಳ್ತಿರೋ ಹಲಸಿನಕಾಯಿ ತೊಗೊಂಡ್ರು ಆರಾಮಾಗಿ ಮಾಡ್ಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಿಲ್ಲಿ ಸಿಕ್ಕಿರೋ ಅಂಥದ್ದು ಸ್ವಲ್ಪ ಎಳೆ ಹಲಸಿನಕಾಯಿತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಳೆ ಹಲಸಿನಕಾಯಿ ಮಾಡಿರೋ ಅಂತಹ ಕಬಾಬ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಫಸ್ಟು ಮೇಲಿನ ಸಿಪ್ಪೆ ಎಲ್ಲ ಈ ಥರ ತಕ್ಕೋಬೇಕು. ಸೊ ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಕೈಗೆ ಮತ್ತು ಚಾಕುಗೆ ನಾವಿಲ್ಲಿ ಎಣ್ಣೆ ಹಾಕಿರ್ತೀವಿ. ಬಿಕಾಸ್ ಅದು ಹಾಲೆಲ್ಲ ಕೈಗೆ ಅಂಟತ್ತೆ ಮತ್ತು ತುಂಬ ಕಷ್ಟ ಅದು ಹೋಗುತ್ತೆ ಅಂತ, ಕಷ್ಟ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಫಸ್ಟು ನಾನು ಇಲ್ಲಿ ಕೈಗೆ ಮತ್ತು ನನ್ನ ಚಾಕುಗೆ ಎಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ಈ ಥರ ನೋಡ್ತಿದ್ರಲ್ಲ, ಆಚೆ ಎಲ್ಲ ಈ ಥರ ನಾನಿಲ್ಲಿ ಸಿಪ್ಪೆ ತೆಕ್ಕೊಂಡು ಮಧ್ಯದಲ್ಲಿ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಲ್ತಿರೋದಾದರೆ ಮಧ್ಯದಲ್ಲಿ ಏನು ಇದು ಬರುತ್ತಲ್ಲ, ಮಧ್ಯದಲ್ಲಿ ದಿಂಡು ಥರ ಬರುತ್ತಲ್ಲ, ಅದನ್ನು ನಾನಿಲ್ಲಿ ಕಟ್ ಮಾಡ್ಕೋಬೋದಿತ್ತು. ಬಟ್ ಆದರೆ ಇಲ್ಲಿ ತುಂಬ ಎಳೆದಾಗಿರೋದ್ರಿಂದ ಅದು ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಕಬಾಬಿಗೆ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ. ಸೊ ಮೀಡಿಯಮಲ್ಲಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕಬಾಬಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗೆ, ಮತ್ತು ಬೇಕು ಸುಲಭ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಕಬಾಬ್ನ ಕಟ್ ಮಾಡಿ ನಾನಿಲ್ಲಿ ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನಿಲ್ಲಿ ಒಂದು ಕುದಿ ಬರೋ ತನಕ ನಾನಿಲ್ಲಿ ಕುದಿಸ್ಕೊಳ್ಳೋಕ್ಕೆ ಇಕ್ಕಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಮುಂಚೆ ನಾನಿಲ್ಲಿ ಮ್ಯಾರಿನೇಷನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೊಸರು ಹಾಕೋತಿದ್ದೀನಿ. ಇದಕ್ಕೇನು ಗಟ್ಟಿ ಮೊಸರು ಬೇಕು ಅಂತಲ್ಲ, ನಾರ್ಮಲ್ ಮನೇಲಿ ಯೂಸ್ ಮಾಡೋವಂಥ ಮೊಸರು. ಅದಾದಮೇಲೆ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಚಿಲ್ಲಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಗಾರ್ಲಿಕ್ ಪೇಸ್ಟು ಮತ್ತು ಜಿಂಜರ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಸೊ ನೀವು ಎರಡು ಮಿಕ್ಸ್ ಮಾಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ರು ಪರವಾಗಿಲ್ಲ. ನಾನಿಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಸೊ ಈ ಕಬಾಬ್ಗೆ ಇದೇ ಮೇನ್ ಮ್ಯಾರಿನೇಷನ್ನೇ ತುಂಬ ಮುಖ್ಯ, ಮತ್ತು ನಾವು ಹೇಗೆ ಬೇಯಿಸ್ಕೋತೀವಿ ಮತ್ತು ಹಲಸಿನಕಾಯಿ ಅನ್ನೋದು ಮುಖ್ಯ. ಸೊ ಇದೆರಡು ಪರ್ಫೆಕ್ಟಾಗಿದ್ದರೆ ಕಬಾಬ್ ತುಂಬಾ ರುಚಿಯಾಗಿರುತ್ತೆ. ಸೊ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟರಲ್ಲಿ ಇಲ್ಲಿ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಕ್ರಿಸ್ಪಿನೆಸ್ಗೆ. 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಬೇಕಂದರೆ ಅಕ್ಕಿ ಹಿಟ್ಟು ಹಾಕೋಬೋದು. ಇದು ಗರಿ ಬರೋದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಆದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸೊ 2 ಟೇಬಲ್ ಸ್ಪೂನ್ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದೆಲ್ಲ ಪ್ರಮಾಣ ನಾನು ತೋರಿಸ್ತಿರೋದು 1 kg ಹಲಸಿನಕಾಯಿಗೆ ತೋರಿಸ್ತಿರೋದು. ಸೊ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಆಗಿದೆ. ಅದಾದಮೇಲೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಬೈಂಡಿಂಗು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟರಲ್ಲಿ ನಾನೀಗ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನ್ ಸಾಕು. ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿನೇ ಹಾಕೋಬೋದು. ಸೊ 1 ಟೇಬಲ್ ಸ್ಪೂನ್ ಹಾಕೋಬೋದು. ಸೊ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಚಿಲ್ಲಿ ಪೌಡ್ರು. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡ್ರ್ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಫಸ್ಟ್ ಅರ್ಧ ಹಾಕ್ಕೊಂಡಿದ್ದೆ, ಅದಾದಮೇಲೆ ನಾನಿಲ್ಲಿ ಮತ್ತೆ ಅರ್ಧ ಹಾಕೋತಾ ಇದ್ದೀನಿ. ಸೊ ಟೋಟಲಾಗಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಬಾಬ್ ಪೌಡ್ರು ಸಿಗತ್ತಲ್ಲ ಅಂಗಡಿಲಿ, ನಾನಿಲ್ಲಿ ಕಬಾಬ್ ಪೌಡ್ರ್ ಹಾಕೋತಾ ಇದ್ದೀನಿ. ಕಬಾಬ್ ಪೌಡ್ರು 3 ಟೇಬಲ್ ಸ್ಪೂನ್ ಹಾಕೋಬೇಕು. ಸೊ ನೀವು ಕಬಾಬ್ ಪೌಡ್ರನ್ನ ಹಾಕೊಂಡಾದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಬಿಕಾಸ್ ಕಬಾಬ್ ಪೌಡ್ರಲ್ಲೇ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕೊಂಡಾದ್ಮೇಲೆ ನಾನಿಲ್ಲಿ ಡ್ರೈ ಮಿಕ್ಸ್ ಹಾಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ವೀಡಿಯೋದಲ್ಲಿ, ಹಾಗೆ ಫಸ್ಟ್ ನಾನಿಲ್ಲಿ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಡ್ರೈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ನೋಡ್ಕೊಂಡು ಹಾಕೋಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇರಬೇಕು ಕಬಾಬ್ಗೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೊಬೇಡಿ. ಬಿಕಾಸ್ ಒಂದೊಂದು ಸಲ ತುಂಬ ತೆಳ್ಳಗಾಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಿ. ಸೊ ಬಜ್ಜಿಗೆ ನಾವು ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಹದಕ್ಕೆ ಬರೋ ತನಕ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಖಾರ ಆಗಲಿ ಇದಾಗಲಿ. ಸೊ ಉಪ್ಪು ಈಗ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು
ಕಬಾಬಲ್ಲಿ ಇರೋದಕ್ಕೋಸ್ಕರ ಇದು ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದು. ಸೊ ಅದೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರ್ಶಿನದ ಪುಡಿನ ಹಾಕೋತಾ ಇದ್ದೀನಿ. ಅರ್ಶಿನದ ಪುಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಬೇಯಿಸೋಕೆ ಇಕ್ಕಿದ್ನಲ್ಲ, 1 ಕುದಿ ಬರೋ ತನಕ ನಾನಿಲ್ಲಿ ಬೇಯಿಸ್ಕೋಬೇಕು ಹಲಸಿನಕಾಯಿ. 1 ಕುದಿ ಬಂದಾದಮೇಲೆ ನಾವಿಲ್ಲಿ ಇದನ್ನು ಸೋಸ್ಕೊಂಡು ನೀರನ್ನ ಮತ್ತು ಕಾಯಿನ ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಹಲಸಿನಕಾಯಿ ಆರಾದಮೇಲೆ ನಾವಿಲ್ಲಿ ಕಬಾಬ್ಗೆ ಮಿಕ್ಸ್ಚರ್ಗೆ ನಾವಿಲ್ಲಿ ಹಾಕೋಬೇಕು. ಸೊ ಇಲ್ಲಿ ನಾನಿಲ್ಲಿ ಆರಿಸಿಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಇದ್ದಾಗ ಹಾಕೋಬೋದು, ಯಾವುದೇ ಕಾರಣಕ್ಕೂ ಆರಾದಮೇಲೆ ನಾವು ಹಾಕೋಬೇಕು. ಇಲ್ಲಿ ನಾನಿಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಈಗಲೇ ಕರ್ಬೇವಿನ ಸೊಪ್ಪನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಈ ಹದಕ್ಕೆ ಬಂದರೆ ಸಾಕು. ಸೊ ಇದೆಲ್ಲ ನೀಟಾಗಿ ಕೋಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಮಿಕ್ಸ್ಚರ್ ಮಾಡಿಕೊಂಡ್ರೆ ಎಣ್ಣೆ ಕಾದಿದ ತಕ್ಷಣವೇ ಹಾಕೋಬೋದು. ಒಂದೊಂದೇ ಹಾಕೋಬೇಕು, ಯಾವುದೇ ಕಾರಣಕ್ಕೂ 3 ಒಟ್ಟೊಟ್ಟಿಗೆ ಹಾಕೋಬೇಡಿ, ಬಿಕಾಸ್ ಅಲ್ಲಿ ಎಣ್ಣೆಯಲ್ಲಿ ಸಪ್ರೇಟ್ ಆಗಲ್ಲ. ಸೊ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಸೊ ಎಣ್ಣೆ ಕಾದಿದೆ, ಈಗ ನೋಡ್ತಿದ್ದೀರಲ್ಲ, ನಾನು ಒಂದೊಂದೇ ಹಾಕೋತಾ ಇದ್ದೀನಿ. ಒಟ್ಟೊಟ್ಟಿಗೆ ಯಾವುದೇ ಕಾರಣಕ್ಕೂ ಹಾಕೊಳ್ಳೋಕೆ ಹೋಗಬೇಡಿ. ಅದನ್ನು ಮತ್ತೆ ಎಣ್ಣೆ ಹಾಕಾದ್ಮೇಲೆ ಸಪ್ರೇಟ್ ಮಾಡೋಕ್ಕಾಗಲ್ಲ. ಮತ್ತು ಚೆನ್ನಾಗಿ ಬೇಯಬೇಕು ಅಂದರೆ ಒಂದೊಂದೇ ಪೀಸಸ್ನ ಹಾಕೋತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ 2 ಸೈಡನ್ನ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ಈ ಕಬಾಬ್ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಬೇಕಂದರೆ ನೀವು ವೆಜಿಟೇರಿಯನ್ ಆಗಿದ್ದರೆ ವರ್ಷದೊಡ್ಗೂ ಈ ಥರ ಕಬಾಬು ಮತ್ತು ಹಲಸಿನಕಾಯಿ ಸಾರು, ಹಲಸಿನಕಾಯಿ ಕಬಾಬ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೇಮ್ ನಾನ್ ವೆಜ್ ಥರದೇ ಬರುತ್ತೆ. ನಾನು ನಾನ್ ವೆಜ್ ತಿನ್ನೋಳಲ್ಲ, ಬಟ್ ಆದರೆ ಹೇಳ್ತಿದ್ದೀನಿ. ಇದರಲ್ಲಿ 2 ಸೈಡ್ ಬೇಯಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ಸಾಕು. ಸೊ ಹಲಸಿನಕಾಯಿ ಕಬಾಬ್ ರೆಡಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಒಳಗೆ ಈ ಥರ ಬೆಂದಿರುತ್ತೆ. ತುಂಬಾ ರುಚಿಯಾಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.